ವಕೀಲರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಸರ್ಕಾರ ಮಾಡ್ತಿದೆ ಅನ್ನುವಂತ ಆರೋಪ ಇದೆ. ತಮ್ಮ ಅಭಿಪ್ರಾಯ ಏನು? ಹೋರಾಟವನ್ನ ಎಲ್ಲಿ ತನಕ ಮುಂದುವರಿಸ್ತೀರಿ? ಹೋರಾಟವನ್ನು ಪಂಚಮಸಾಲಿ ಸಮಾಜಕ್ಕೆ 2A ಸಿಗುವ ತನಕ ಹೋರಾಟವನ್ನು ಮುಂದುವರಿಸ್ತೇವೆ. ಇವತ್ತು ಪಂಚಮಸಾಲಿ ಬಾಂಧವರು ಹಾಗೂ ವಕೀಲರ ಮುಂದಾಳತ್ವದಲ್ಲಿ ಶಾಂತಿಯುತವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಈ ಒಂದು ಭ್ರಷ್ಟ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಪೊಲೀಸರನ್ನು ಉಪಯೋಗಿಸಿಕೊಂಡು ವಕೀಲರ ಮೇಲೆ, ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಹಾಗೂ ನಮ್ಮ ಸಮಾಜದ ಪ್ರಥಮ ಗುರುಗಳಾದಂಥ ಮೃತ್ಯುಂಜಯ ಸ್ವಾಮೀಜಿ ಮೇಲೆ ಲಾಠಿ ಚಾರ್ಜನ್ನು ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನ ಪಟ್ಟಿದೆ. ಈ ಸರ್ಕಾರದಿಂದ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ದೊಡ್ಡ ಅನ್ಯಾಯವಾಗಿದೆ. ಮುಂಬರುವ ದಿನಗಳಲ್ಲಿ ನಾವು ಪಂಚಮಸಾಲಿ ಸಮಾಜ ಏನಂತ ಈ ಭ್ರಷ್ಟ ಸರ್ಕಾರಕ್ಕೆ, ಸಿದ್ದರಾಮಯ್ಯನಿಗೆ ತೋರಿಸ್ತೀವಿ. ಇಲ್ಲಿ ಅಧಿವೇಶನ ನಡೀತಾ ಇತ್ತು. ಅಧಿವೇಶನ ನಡೆಯುವ ಸ್ಥಳದಿಂದ ಕೂಗಳತೆ ದೂರದಲ್ಲಿ ನಿಮ್ಮ ಹೋರಾಟ ನಡೀತಿತ್ತು. ಆದರೂ ಕೂಡ ಸರ್ಕಾರದಿಂದ ನಿಮ್ಮ ಕರೆಯನ್ನ ಅಥವಾ ನಿಮ್ಮ ಅಳಲನ್ನ ಆಲಿಸುವಂತ ಕೆಲಸ ಆಗಿಲ್ಲ. ಈ ನಿನ್ನೆ ಒಂದು ಸಣ್ಣ ಸಮಾಜಕ್ಕೆ ಹೋರಾಟ ಮಾಡೋದಕ್ಕೆ ನಮ್ಮ ಸರ್ಕಾರದ DCM ಅವರು ಹೋಗಿದ್ರು. ಇಂಥ ದೊಡ್ಡ ಸಮಾಜ, ಸಾಧಾರಣ 1.5 ಕೋಟಿ ಜನಸಂಖ್ಯೆ ಇದೆ ನಮ್ಮ ಕರ್ನಾಟಕದಲ್ಲಿ. ಪಂಚಮಸಾಲಿ ಅಷ್ಟೇ ಅಲ್ಲ, ದೀಕ್ಷಾ ಲಿಂಗಾಯತ ಎಲ್ಲ ಲಿಂಗಾಯತ ಒಳಪಂಗಡ ಹಿಡ್ಕೊಂಡು ನಾವು 2A ಕೇಳ್ತಾ ಇದ್ದೀವಿ. ಆಮೇಲೆ ಸೆಂಟ್ರಲಲ್ಲಿ OBCಗೆ ರೆಫರ್ ಮಾಡ್ತಾ ಅಂತ ಹೇಳಿದ್ವಿ. ಇಂಥ ಒಂದು ದೊಡ್ಡ ಹೋರಾಟಕ್ಕೆ ನಮ್ಮ ಸರ್ಕಾರದಿಂದ ಇದು DCM ಆಗಲಿ CM ಆಗಲಿ ಬಂದು ನಮ್ಮ ರಿಕ್ವೆಷನ್ ತಗೊಂಥ ತಾಳ್ಮೆ ಇಲ್ಲ ಅವ್ರಿಗೆ. ಇದರಿಂದ ಗೊತ್ತಾಗತ್ತೆ ಈ ಸರ್ಕಾರಕ್ಕೆ ನಮ್ಮ ಪಂಚಮಸಾಲಿ